ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಇವತ್ತಿನ ಲಾಗ್ ಅಂತೂ ಫುಲ್ ಅಬೌಟ್ ಹೇರ್ ಪ್ಯಾಕ್ ಆಗಿರುತ್ತೆ. ಎಣ್ಣೆ ಪೌಡರ್ ಯೂಸ್ ಮಾಡಿ, ಹಾಗೆ ಇನ್ನು ಸ್ವಲ್ಪ ಕೆಲವೊಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಹೇರ್ ಪ್ಯಾಕ್ ಯಾವ ರೀತಿ ಹಾಕ್ಕೋಬೋದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಹಾಗಾದರೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ನಾರ್ಮಲ್ ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಹಾಗೆ 2 ಟೀ ಸ್ಪೂನ್ ಆಗುವಷ್ಟು ನಾನು ಟೀ ಪೌಡರ್ ತೊಗೊಂಡಿದ್ದೀನಿ. ಇವೆರಡನ್ನೂ ನಾನು ಕುದಿಸ್ಕೊಳ್ತೀನಿ. ಇವಾಗ ಒಂದು 5 ನಿಮಿಷ ಬಾಯ್ಲ್ ಆಗಲಿ. ಇದು ಚೆನ್ನಾಗಿ ಮಳ್ಳಿದೆ, ಇದನ್ನು ಆಫ್ ಮಾಡ್ಕೊಳ್ತೀನಿ. ಇವಾಗ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಇದು ನೋಡಿ, ಎಣ್ಣೆ ಪೌಡರ್ ಇದೇ ಪ್ಯಾಕೆಟ್. ತುಂಬ ವರ್ಷದಿಂದ ಕೂಡ ಇದೇ ಪ್ಯಾಕೆಟ ಯೂಸ್ ಮಾಡ್ತಾ ಇರೋದು. ನೋಡಿ, ಎಣ್ಣೆ ಪೌಡರ್ ನೂಪುರ್ ಎಣ್ಣೆ ಪ್ಯಾಕೆಟ್ ಬರುತ್ತಲ್ಲ, ಅದೇ ಪ್ಯಾಕೆಟ್ ಇದು. ಸೊ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. 1 2 ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ. ಒಂದು 3 ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ಎಣ್ಣೆ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನೋಡಿ, ಇದು ಇಂಪಾರ್ಟೆಂಟ್ ಅಂದರೆ ಇದೆ. ಇದು ನಿಮಗೆ ಬರ್ಗ್ಯಾಂಡಿ ಕಲರ್ ಬರುತ್ತಲ್ಲ, ಸೇಮ್ ಅದೇ ರೀತಿ ಕಲರ್ ಕೊಡುತ್ತೆ. ಇದನ್ನು ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊತೀನಿ. ಇದು ಬೀಟ್ರೂಟ್ ಪೌಡರ್. ಇದು ನಾನೇ ಮಾಡ್ಕೊಂಡಿದ್ದೆ, ಹೋಮ್ ಮೇಡ್ ಬೀಟ್ರೂಟ್ ಪೌಡರ್. ಇದು ತುಂಬಾ ಒಂದು ಏರಿಗೆ ಒಳ್ಳೆ ಕಲರ್ ಕೊಡುತ್ತೆ. ಇದೊಂದು 3 ಟೇಬಲ್ ಸ್ಪೂನ್ ಇದನ್ನು ಹಾಕ್ಕೊತಾ ಇದ್ದೀನಿ. ಬೀಟ್ರೂಟ್ ಪೌಡರ್ ನೋಡಿ, ಇದು ಮನೇಲೆ ನಾನೇ ಮಾಡ್ಕೊಂಡಿದ್ದೆ. ಮಾಡಿಕೊಂಡು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡ್ರೆ ನಿಮಗೊಂದು ನೋಡಿ, ಇದಿಷ್ಟು ಒಂದು 2 ರಿಂದ 3 ಟೈಮ್ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡ್ಬೋದು ನೀವು, ಅಷ್ಟಾಗುತ್ತೆ. ಸೊ ಇದು ನಾನೇ ಮಾಡ್ಕೊಂಡಿದ್ದೆ. ಸೊ ಇವೆರಡು ಆಯಿತು. ಒಂದು ಎಣ್ಣೆ ಪೌಡರ್, ನೆಕ್ಸ್ಟ್ ಇದಕ್ಕೆ ನಾನು ಬೀಟ್ರೂಟ್ ಪೌಡರ್ ಹಾಕ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ನಾನು ಆಮ್ಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಓಪನ್ನೇ ಮಾಡಿಲ್ಲ, ಪ್ಯಾಕೆಟ್ನ ಓಪನ್ ಮಾಡ್ತೀನಿ. ಇದು ಎಷ್ಟು ಗ್ರಾಮ್ ಅಂದರೆ, ಇದು 399 ರುಪೀಸ್, 250 ಗ್ರಾಮ್ಗೆ. ಇದು ಕೂಡ ನೀವು ಮನೆಯಲ್ಲೇ ಮಾಡ್ಕೋಬೋದು. ಅದು ಖಾಲಿ ಆಗಿತ್ತು, ಹಾಗಾಗಿ ತರಿಸ್ಕೊಂಡಿದ್ದೆ. ನೋಡಿ, ಇದನ್ನು ಕೂಡ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತೀವಿ. ನೋಡಿ, ಅದು 1 ಸ್ಪೂನ್ ಬಿದ್ದೇ ಹೋಯಿತು. ಇದು 1 ಟೇಬಲ್ ಸ್ಪೂನ್ ಸಾಕಿಷ್ಟೇ. ಓಕೆನಾ? ಇದನ್ನು ನೀಟಾಗಿ ಪ್ಯಾಕ್ ಮಾಡಬೇಕು. ಸೊ ಓಕೆ, ಇದಕ್ಕೆ 3 ಟೈಪ್ ನಾನು ಪೌಡರ್ ಹಾಕ್ಕೊಂಡಿದ್ದೀನಿ. ಒಂದು ಎಣ್ಣೆ ಪೌಡರ್, ಒಂದು ಆಮ್ಲ ಪೌಡರ್, ಹಾಗೆ ಬೀಟ್ರೂಟ್ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ನಾವು ಇದಕ್ಕೆ ಟೀ ಪೌಡರ್ನ ಆ್ಯಡ್ ಮಾಡ್ತಾ ಕಲಿಸ್ತಾ ಬರ್ತೀನಿ. ಟೀ ಪೌಡರ್ ಒಳ್ಳೆ ಕಲರ್ ಕೊಡುತ್ತೆ ನಿಮ್ಮ ತಲೆಗೆ. ಫುಲ್ಲು ಏರ್ಸ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಟೀ ಪೌಡರ್ನ ಯೂಸ್ ಮಾಡ್ತೀನಿ. ನಿಧಾನ ಕಲಿಸ್ತಾನೆ. ಎಷ್ಟು ಇದು ಟೀ ಪೌಡರ್ನ ವೇಸ್ಟ್ ಮಾಡಬೇಡಿ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಡಿ. ಟೀ ಪೌಡರ್ ಸೇರಿಸ್ಕೊಂಡೇ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದೇನು ಸೋಸ್ಕೊಳ್ಳೇಬೇಡಿ, ಹಂಗೆ ಮಾಡಿ ಅದೇ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಒಂದು ಒಳ್ಳೆ ಕಲರ್ ಕೊಡುತ್ತೆ. ಒಂಥರ ಏನು ಹೆಡ್ ಮಸಾಜ್ ಕೊಡೋ ಥರನೇ ಅನಿಸುತ್ತೆ ನಿಮ್ಗೆ. ಆಯಿಲ್ ಮಸಾಜ್ಗಿಂತ ಈ ರೀತಿ ಎಣ್ಣೆ ಪೌಡರ್ ಒಂದು ಪ್ಯಾಕ್ ಹಾಕ್ಕೊಟ್ರೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನನಗಂತೂ ಫುಲ್ಲು ರಿಲ್ಯಾಕ್ಸ್ ಅನಿಸುತ್ತೆ ಅವತ್ತಿನ ದಿನ. ಫುಲ್ಲು ಒಂದ್ಸಲ ಇದು ಪ್ಯಾಕ್ ಹಾಕ್ಕೊಂಡು ಏರ್ ವಾಶ್ ಮಾಡಿಕೊಂಡು ಒಂದು ಒಳ್ಳೆ ನಿದ್ರೆ ತೊಗೊಂಡ್ಬಿಟ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸ್ಬಿಡುತ್ತೆ ನನಗೆ. ಹಾಗಾಗಿ ನಾನು ಇದೇ ರೀತಿಯೇ ಮಾಡ್ಕೊಳೋದು. ತುಂಬ ದಿನದಿಂದನೂ ಒಂದೇ ರೀತಿಯೇ ನಾನು ಅಪ್ಲೈ ಮಾಡೋದು. ನಾನು ಏರ್ ಕಟ್ ಮಾಡಿಸ್ಕೊಂಡಿದ್ದೀನಿ, ತುಂಬ ಇಲ್ಲ. ಹಾಗಾಗಿ ನನಗೆ ಇಷ್ಟೇ ಸಾಕಾಗುತ್ತೆ ನನಗೆ. ಓಕೆನಾ? ನೆಕ್ಸ್ಟ್ ಇವಾಗ ಇದು ಸಾಕು. ಓಕೆ, ನೆಕ್ಸ್ಟ್ ಇವಾಗ ಇದಕ್ಕೆ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ಲೆಮನ್ ಏನಕ್ಕೆ ಹಾಕ್ಕೊಳ್ತೀವಿ ಅಂದರೆ, ನಮ್ಮ ತಲೆಯಲ್ಲಿ ಏನಾದರೂ ಡ್ಯಾಂಡ್ರಫ್ ಇದ್ದರೆ ಎಲ್ಲ ರಿಮೂವ್ ಆಗುತ್ತೆ. ನೀವು ಯಾವುದು ಟ್ರೀಟ್ಮೆಂಟ್ ಕೂಡ ತೊಗೊಳೋದು ಬೇಡ. ಈ ಲೆಮನ್ ಹಚ್ಕೊಂಡ್ರೆ ನಿಜವಾಗ್ಲೂ ಎಂಥ ಡ್ಯಾಂಡ್ರಫ್ ಕೂಡ ಕಿತ್ಕೊಂಡು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ಒಂದು ಹಾಕ್ಕೊಂಡು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಬೇಕು. ಫಸ್ಟಿಗೆ ಲೆಮನ್ ಹಾಕ್ಕೋಬೇಡಿ, ಲಾಸ್ಟಿಗೆ ಒಂದೊಂದೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಒಂದು ಒಳ್ಳೆ ಕಲರ್ ಕೊಡುತ್ತೆ. ಸೊ ಲಾಸ್ಟಲ್ಲಿ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ
ಹರಳೆಣ್ಣೆ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು, ಎರಡು ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ನಾನು ಹರಳೆಣ್ಣೆ ಹಾಕ್ಕೊಳ್ತಾ ಇಲ್ಲ. ಹರಳೆಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಕೋಲ್ಡ್ ಆಗುತ್ತೆ. ನಾಳೆ ಬೆಳಗ್ಗೆ ಇದನ್ನ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ ನನ್ನ ಹೇರ್ಸ್ ಕೂಡ ಯಾವ ರೀತಿ ಇರುತ್ತೆ ಅನ್ನೋದು, ನಿಮಗೂ ಒಂದು ಕ್ಲಾರಿಟಿ ಅನ್ನೋದು ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ಇವಾಗ ಹಾಗೇ ಬಿಟ್ಬಿಟ್ಟು ನಾನು ನೆಕ್ಸ್ಟ್ ಡೇ ಅಂದರೆ ನಾಳೆ ಇದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ. ಓಕೆ, ಇದು ನೆಕ್ಸ್ಟ್ ಡೇ. ಓಕೆನಾ, ಇವಾಗ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಡೇ ಈ ಒಂದು ಪಿಕ್ನ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಏರ್ ವಾಶ್ ಆದಮೇಲೆ ಎಷ್ಟು ಶೈನಿಂಗ್ ಬಂದಿದೆ. ಎಣ್ಣೆ ಪೌಡರ್ ಜೊತೆ ಬೀಟ್ರೋಟ್ ಪೌಡರ್ ನಾನು ಏನೆಲ್ಲ ಹೇಳಿದ್ದೀನಲ್ವ ಅದೆಷ್ಟನ್ನು ಅಪ್ಲೈ ಮಾಡಿದರೆ ತುಂಬಾ ಸಿಲ್ಕಿ ಏರ್ಸ್ ನಿಮ್ದಾಗಿಸ್ಕೋಬೋದು ನೋಡಿ. ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.